ಹೆಣ್ಣು ಮಕ್ಕಳು ದೊಡ್ಡವರಾದಾಗ 16 ದಿವಸ ಹೊರಗಡೆ ಇಡ್ತಾರೆ ಯಾಕೆ? ಅದನ್ನು ಸೂತಕ ಅಂತಾರೆ ಯಾಕೆ? ಪ್ಲೀಸ್ ಹೇಳಿ ಅಂತ. ನಮಸ್ಕಾರ ಸ್ನೇಹಿತರೆ, ನಮ್ಮ ಆ್ಯಪಲ್ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ನನ್ನದೊಂದು ಪ್ರಶ್ನೆ. ಹೆಣ್ಣು ಮಕ್ಕಳು ದೊಡ್ಡವರಾದಾಗ 16 ದಿವಸ ಹೊರಗಡೆ ಇಡ್ತಾರೆ ಯಾಕೆ? ಇನ್ಫಾರ್ಮೇಷನ್ ಕೊಡಿ. ಅದನ್ನು ಸೂತಕ ಅಂತಾರೆ ಯಾಕೆ? ಪ್ಲೀಸ್ ಹೇಳಿ ಅಂತ. ಸೊ ಈ ಪ್ರಶ್ನೆ ಕೇಳಿದಾಗ ನನಗೊಂದು ಸರ್ವಜ್ಞನ ವಚನ ಜ್ಞಾಪಕ ಬಂತು. ಮುಟ್ಟಾದ ಹೊಲೆಯೊಳಗೆ ಹುಟ್ಟಿಹದು ಜಗವೆಲ್ಲ, ಮುಟ್ಟಬೇಡೆಂದು ತೊಲಗುವ ಹಾರುವನು ಹುಟ್ಟಿದನು ಎಲ್ಲಿ ಸರ್ವಜ್ಞ. ಎಷ್ಟು ಚೆನ್ನಾಗಿದೆ ನೋಡಿ. ಮುಟ್ಟಾದ ಹೊಲೆಯೊಳಗೆ, ಹೆಣ್ಣಿನ ಮುಟ್ಟಾಗಲಿಲ್ಲ ಅಂದರೆ ಅವಳ ಗರ್ಭದಲ್ಲಿ ಒಂದು ಜೀವ ಇದೆ ಅಂತ ಅರ್ಥ. ಪ್ರತಿ ತಿಂಗಳು ಮುಟ್ಟಾಕ್ತಾ ಇರ್ತಾರೆ. ಮುಟ್ಟಾದ ಒಳಗಡೆ ಒಂದು ಜೀವ ಸೃಷ್ಟಿಯಾಗುತ್ತೆ. ಅಲ್ಲಿಲ್ಲ ಅಂದರೆ ಅವನು ಬದುಕೇ ಇಲ್ಲ. ಹುಟ್ಟಿರೋದು ಜಗವೆಲ್ಲ, ಜಗತ್ತೆಲ್ಲ ಹುಟ್ಟಿರೋದು ಎಲ್ಲಿಂದ? ಅಲ್ಲಿಂದಲೇ. ಮುಟ್ಟಬೇಡೆಂದು ತೊಲಗುವ ಹಾರುವನು ಅಂದರೆ ಅದು ಸೂತಕ. ಅವ್ರು ಮುಟ್ಟಬೇಡ, ಅವನು ಹೀಗೆ ಅಂದರೆ ಹುಟ್ಟಿಗನು ಎಲ್ಲಿ ಸರ್ವಜ್ಞ. ಎಷ್ಟು ಸೊಗಸಾಗಿದೆ ನೋಡಿ. ಹಿಂದಿನ ಕಾಲದಲ್ಲೇ ಹೇಳಿದ್ದಾರೆ. ಇಲ್ಲಿ ಯಾವುದೇ ಸೂತಕ ಅನ್ನೋದಿಲ್ಲ, ಬಟ್ ಅದರಲ್ಲಿ ಮನೋವೈಜ್ಞಾನಿಕ ಚಿಂತನೆ ಇದೆ. ಇದು ತುಂಬ ಮುಖ್ಯ. ಮಕ್ಕಳು ಋತುಮತಿ ಆದಾಗ, ಹೆಣ್ಣು ಮಕ್ಕಳು ಋತುಮತಿ ಆದಾಗ ಯಾಕೆ ಸೂತಕ ಅಂತ ಕರೀತಾರೆ ಅಂದರೆ, ಆ ಹೆಣ್ಣು ಮಗುಗೆ ಬೇಕಾದಷ್ಟು ಬದಲಾವಣೆಗಳಾಗಿರುತ್ತೆ. ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಹಾರ್ಮೋನಲ್ ಚೇಂಜಸ್ಸಿಂದ ದೇಹದಲ್ಲೂ ಬದಲಾವಣೆ ಆಗಿ ಮನಸ್ಸು ಒಂದು ರೀತಿಯಾದ ಆತಂಕದಲ್ಲಿರುತ್ತೆ. ಸೊ ಆತಂಕದಲ್ಲಿರ್ತಕ್ಕಂಥ ಮನಸ್ಸು ರಿಲ್ಯಾಕ್ಸ್ ಮಾಡಬೇಕು, ಮತ್ತು ಎಲ್ಲರೂ ಅವ್ರಿಗೆ, ಆ ಮಗುವಿಗೆ ಸಪೋರ್ಟ್ ಕೊಡಬೇಕು. ಅದಕ್ಕೆ ಏನು ಮಾಡ್ತಾರೆ? ಯು ಆರ್ ಡಿಫ್ರೆಂಟ್. ಈಗ ನಿನ್ನ ದೇಹ ಮಗುವನ್ನು ಪಡೆಯೋಕ್ಕೆ ತಯಾರಾಗಿದೆ ಅನ್ನತಕ್ಕಂಥ ಸಿಂಬಾಲಿಕ್ಕಾಗಿ ಹೇಳೋಕೆ ಏನು ಮಾಡ್ತಾರೆ? ಕೆಲವು ಆಚರಣೆಗಳನ್ನು ತಂದಿರ್ತಾರೆ. ಮೊದಲು ಹೆಣ್ಮಕ್ಳು ಋತುಮತಿ ಆದಾಗ ಕೆಲವರು ತುಂಬ ಸೆಲೆಬ್ರೇಷನ್ ಮಾಡ್ತಾರೆ, ಹಬ್ಬದ ರೀತಿ ಮಾಡ್ತಾರೆ, ತುಂಬ ಜನ ಕರೆದು ಊಟ ಎಲ್ಲ ಹಾಕ್ತಾರೆ. ಇದೆಲ್ಲ ಮಾಡೋದ್ರಿಂದ ಆ ಹೆಣ್ಣು ಮಗುಗೆ ಮಾನಸಿಕವಾದ ಸ್ಥೈರ್ಯ ಕೊಟ್ಟಂಗಾಗತ್ತೆ. ಯು ಆರ್ ಡಿಫ್ರೆಂಟ್ ನಾವ್. ಮಕ್ಕಳು ಚೈಲ್ಡಿಶ್ ಆಗಿ ಆಡ್ತಾರೆ, ಹೆಂಗೆಂಗೋ ಮಕ್ಳಂಗೆ ಆಡೋದು, ಗಾಂಭೀರ್ಯ ಇಲ್ಲದೆ ಇರೋದು, ಜವಾಬ್ದಾರಿ ಇಲ್ಲದೆ ಇರೋದು, ಇವೆಲ್ಲ ಇರ್ತಾವಲ್ಲ ಚಿಕ್ಕ ಮಕ್ಕಳಲ್ಲಿದ್ದಾಗ. ಅದೆಲ್ಲ ಇರಬಾರ್ದು. ಈಗ ನೀನು ಜವಾಬ್ದಾರಿಯುತವಾದ ಹೆಣ್ಣು ಅನ್ನತಕ್ಕಂಥದ್ದನ್ನು ಮನಸ್ಸಿಗೆ ತಿಳಿಸ್ಬೇಕು, ಮತ್ತು ಆ ಹೆಣ್ಣಿಗೆ ಗೌರವಿಸ್ಬೇಕು. ಅದಕ್ಕೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ಕೆಲವು ಕಡೆ ಏನು ಮಾಡ್ತಾರೆ, ಒಂದು ಮನೆಯಲ್ಲಿ ಹೊರಗಡೆ ಇಟ್ಟಿರ್ತಾರೆ. ಅಂದರೆ ನೀನು ಯಾವುದನ್ನು ಮುಟ್ಬೇಡ, ಅಂದರೆ ರೆಸ್ಟ್ ಮಾಡು ಅಂತ. ಸುಮ್ಮನೆ ರೆಸ್ಟ್ ಮಾಡೋದಿಲ್ಲ. ಆ ಟೈಮಲ್ಲಿ ತುಂಬ ಜನ ಮನೆಯಲ್ಲಿ ಕೊಬ್ಬರಿ, ತುಪ್ಪ, ರೆಗ್ಯುಲರಾಗಿ ಬೆಲ್ಲ ಎಲ್ಲ ಕೊಡ್ತಿರ್ತಾರೆ. ಜೊತೆಗೆ ಪೌಷ್ಟಿಕ ಆಹಾರಗಳನ್ನು ತಯಾರು ಮಾಡಿ ಉಂಡೆ ಮಾಡಿ ಕೊಡ್ತಾ ಇರ್ತಾರೆ. ಯಾಕೆ? ದೇಹ ಚೆನ್ನಾಗಿರಬೇಕು, ದೇಹಕ್ಕೆ ಎಲ್ಲ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್ ಎಲ್ಲ ಸಿಗಬೇಕು ಅನ್ನತಕ್ಕಂಥ ಪದ್ಧತಿಯಿಂದ ಕೆಲವಾರು ಅಡುಗೆಗಳನ್ನು ಮಾಡಿ ಆ ಮಗುಗೆ ಬಡಿಸ್ತಾರೆ. ಆದ್ದರಿಂದ ದೇಹ ಶಕ್ತಿಯುತವಾಗುತ್ತೆ. ನೆಕ್ಸ್ಟು ರೆಸ್ಪೆಕ್ಟ್ ಕೊಡೋದ್ರಿಂದ, ಪೂಜೆ ಮಾಡೋದ್ರಿಂದ, ನೀನು ಸಪ್ರೇಟ್ ಅಂತ ಹೊರಗಡೆ ಇಟ್ಟು ಮುಟ್ಟಬಾರ್ದು ಹಾಗೆ ಹೀಗೆ ಅಂತ ಹೇಳೋದ್ರಿಂದ ಒಂದು ರೀತಿಯಾದ ಮಗುಗೆ ಜವಾಬ್ದಾರಿ ಬರುತ್ತೆ. ಸೊ ಇದನ್ನ ತಿಳಿಸೋಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಎಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಿರಲಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ರು, ಹಿಂದಿನ ಕಾಲದಲ್ಲಿ ಏನು ಮಾಡೋದು, ಸೂತಕ ಅನ್ನತಕ್ಕಂಥ ಪದವನ್ನು ಉಪಯೋಗಿಸ್ತಾ ಇದ್ರು. ಈವನ್ನು ಮನೆ ಹೆಂಗಸರು ಕೂಡ ತಿಂಗಳಿಗೊಂದ್ಸರಿ ಅವ್ರು ಹೊರಗಡೆ ಆದಾಗ 3 ದಿನ ಅವ್ರನ್ನ ಹೊರಗಡೆ ಇಡ್ತಾಯಿದ್ರು. ಈಗಿಲ್ಲ, ಸಿಟಿಲೆಲ್ಲ ಆಗ್ತಾ ಇಲ್ಲ. ಯಾಕೆ ಅಂದರೆ ಆಗ ಬಳಲ್ತಾ ಇತ್ತು ದೇಹ, ಹಾರ್ಮೋನ್ ಚೇಂಜಸ್ ಆಗ್ತಾಯಿತ್ತು, ಸುಸ್ತಾಗ್ತಾಯಿದ್ರು. ರೆಸ್ಟ್ ಮಾಡಲಿ, ನಿನ್ನನ್ನು ಯಾರೋ ಮುಟ್ಟಬಾರ್ದು, ನೀನು ಯಾವುದನ್ನು ಮುಟ್ಟಬಾರ್ದು ಅಂದ್ಬಿಟ್ಟು ಚೊಂಬು ಇದೆಲ್ಲ ಕೊಟ್ಟು, ಚಾಪೆಲ್ಲ ಕೊಟ್ಟು ಹೊರಗಡೆ ಇಸ್ತಾಯಿದ್ರು ನೋಡಿ. ಅದೇ ಸಿಂಬಾಲಿಕ್, ಬೇರೇನಿಲ್ಲ. ವಾಸ್ತವ ಸತ್ಯ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸಿಟಿನಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಮನೇಲಿ ಕೆಲಸ ಇರುತ್ತೆ, ಅವರು ಮುಟ್ಟಾಗಿರೋದೇ ಗೊತ್ತಾಗೋದಿಲ್ಲ. ತುಂಬ ಜಾಸ್ತಿ ಆಗಿ ಸುಸ್ತಾದ್ರೂ ಮಾತ್ರ ಗೊತ್ತಾಗೋದು. ಇದನ್ನು ನಾರ್ಮಲಾಗೇ ಇರ್ತಾರೆ ಪಾಪ, ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ.
ಆ ಪದ್ಧತಿ ಈಗ ಬಂದ್ಬಿಟ್ಟಿದೆ, ಈಗ ಗೊತ್ತಾಗೋದೇ ಇಲ್ಲ. ಇದು ಕೆಲವು ಸರಿ ಏನಾಗುತ್ತೆ, ಈ ರೀತಿಯಾದ ಪದೇ ಪದೇ ಹೆಣ್ಮಕ್ಳು ಬಳಲ್ತಾ ಇದ್ದಾಗ ಅದು ಬೇರೆ ಬೇರೆ ಕಾಯಿಲೆಗಳಾಗಿ ಮಾರ್ಪಾಟಾಗುತ್ತೆ. ಅದಕ್ಕೆ ತುಂಬ ಜನ ಹೆಣ್ಮಕ್ಳಿಗೆ ಏನೇನೇನೋ ಹಾರ್ಮೋನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಹೀಗೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ, PCOD ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದೆಲ್ಲ ಆಗೋದೆಲ್ಲ ಒತ್ತಡದಿಂದ, ಸ್ಟ್ರೆಸ್ಸಿಂದ. ಇನ್ನು ಬೇಕಷ್ಟು ಬರ್ತವೆ. ಒತ್ತಡ ನಿವಾರಣಾ ತಂತ್ರ ಅದೊಂದು 3 ದಿನ ರೆಸ್ಟ್ ಮಾಡೋದು. ಇಷ್ಟು ಲೈಕ್ ವರ್ಕ್ಶಾಪ್ ಅಂತ ಕರಿತಲ್ಲ, ಹಾಗೆ ಸುಮ್ಮನೆ ಆರಾಮಾಗಿರಬೇಕು, ಊಟ ಮಾಡ್ಕೊಂಡಿರ್ಬೇಕು, ಏನೇನೋ ಮುಟ್ಟಬಾರ್ದು, ಯಾವ ಕೆಲಸನ ಮಾಡಬಾರ್ದು, ಒಳ್ಳೆಯದು ಹಿಂದಿನ ಕಾಲದಲ್ಲಿ. ಬಟ್ ಈಗಿನ ಕಾಲದ ಮಕ್ಳಿಗೆ ಆಗ್ತಾ ಇಲ್ಲ. ಸೊ ನಾನು ಅರ್ಥ ಮಾಡಿಕೊಂಡು ಆ ಟೈಮಲ್ಲಿ ರೆಸ್ಟ್ ಮಾಡಬೇಕು. ಕೆಲಸ ಹೆಣ್ಮಕ್ಳಿಗೆ ಏನು ಮಾಡುತ್ತೆ, ಆ ಟೈಮಲ್ಲಿ ಇರಿಟೇಷನ್ ಆಗುತ್ತೆ, ಕೋಪ ಬರುತ್ತೆ, ಏನೇನೆಲ್ಲ ಮಾತಾಡ್ತಾ ಇರ್ತಾರೆ, ಅಥವಾ ಅದ್ಮಿಟ್ಟು ನೋವುಗಳಿಂದ ಹೊರಗಡೆ ಆಗ್ತಾ ಇರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಆ ಗಂಡಿಗೂ ಕೂಡ ಇರಬೇಕು. ಆ ಗಂಡಸ್ಗೆ ಅರ್ಥ, ಹೋಗಿ ಇದು ಮುಟ್ಟಿನ ಟೈಮ್ ಆಗಿದೆ, ಅದಕ್ಕೆ ನಾನು ಹೆಂಡತಿ ಸ್ವಲ್ಪ ಸಿಡುಕ್ತಾ ಇದ್ದಾಳೆ ಅಂದ್ಬಿಟ್ಟು ಅವ್ನು ತಾಳ್ಮೆಯನ್ನು ವಹಿಸಿದರೆ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗ್ತವೆ. ಈ ಒತ್ತಡದಿಂದ ಬರತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತವೆ. ಕೆಲವು ಸಲ ಆ ಟೈಮಲ್ಲಿ ಆ ರೀತಿ ಅಂದಾಗ ಜಗಳಗಳು ಜಾಸ್ತಿ ಆಗಿ ಎಷ್ಟೋ ಸಂಸಾರಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಿಬಿಡ್ತವೆ. ಯಾಕೆ ಅಂದರೆ ಆ ಮನೆ ಇರತಕ್ಕಂಥ ಯಜಮಾನನಿಗೆ, ಆ ಗಂಡನಿಗೆ ಆ ಅರಿವು ಇರುವುದಿಲ್ಲ. ಸೊ ಮುಟ್ಟಿನ ವೇಳೆಯಲ್ಲಿ ಹೆಣ್ಮಕ್ಳಲ್ಲಿ ಬೇಕಾಷ್ಟು ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ, ದೇಹದಲ್ಲೂ ಬದಲಾವಣೆ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಮನಸ್ಸಲ್ಲಿ ಬದಲಾವಣೆ ಆಗುತ್ತೆ, ಭಾವನೆಗಳಲ್ಲಿ ಬದಲಾವಣೆ ಆಗುತ್ತೆ, ಯಾವುದಾರ ನೋವುಗಳನ್ನು ಅದುಮಿಟ್ಟಿರೋದು ಹೊರಗಡೆ ಬರುತ್ತೆ. ಸೊ ಇದೆಲ್ಲವೂ ಆ ಟೈಮಲ್ಲೇ ಜಾಸ್ತಿ ಆಗೋದು. ಸೊ ಅದಾಗೋದ್ರಿಂದ ಏನಾಗುತ್ತೆ, ಇದು ಅರ್ಥಕೊಂಡ್ರೆ ಗಂಡನಿಗೆ ಗೊತ್ತಾಗ್ಬಿಟ್ರೆ ಅವನು ತಾಳ್ಮೆಯಿಂದ ಇರ್ತಾನೆ. ಇನ್ನು ಕೆಲವರಿಗೆ ಏನೂ ಆಗೋದಿಲ್ಲ, ಸಹಜವಾದ ಮುಟ್ಟಾಗತ್ತೆ. ಯಾಕೆಂದರೆ ಅವರ ದೇಹ ರಚನೆ ಮತ್ತು ಆಹಾರದ ಮೇಲೆ ಮತ್ತು ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆ ಆಹಾರ ಪದ್ಧತಿ ತಗೊಂಡು ಹಣ್ಣು ಹಂಪಲ ತರಕಾರಿಗಳು ಲಿಕ್ವಿಡ್ಸು ಜಾಸ್ತಿ ಎಲ್ಲ ತಗೊಂಡು ರಿಲ್ಯಾಕ್ಸ್ ಆಗಿದ್ದು ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡ್ತಾಯಿದ್ದು, ಸೊ ಸಮತೋಲನ ಆಹಾರ ತಗೊಂಡ್ರೆ ಅವರಿಗೆ ಮುಟ್ಟು ನಾರ್ಮಲ್ ಆಗುತ್ತೆ. ತುಂಬ ಜನ ಹೆಣ್ಮಕ್ಳಿಗೆ ಯಾಕೆ ಮುಟ್ಟು ನಾರ್ಮಲ್ ಇಲ್ಲ, ಪೇಯ್ನ್ಗಳು ಬರುತ್ತೆ, ಹೊಟ್ಟೆ ನೋವುಗಳು ಬರುತ್ತೆ, ಸುಸ್ತಾಗ್ತಾರೆ. ಯಾಕೆಂದರೆ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಮತ್ತು ಮನಸ್ಸಿನ ಒತ್ತಡದಲ್ಲಿ ವ್ಯತ್ಯಾಸ, ಅದರ ಬಗ್ಗೆ ತಿಳ್ಕೊಂಡಿರೋದಿಲ್ಲ. ಸೊ ಅದ್ರ ಬಗ್ಗೆ ತಿಳ್ಕೊಂಡು ನೀವು ಮಾಡಿದ್ರೆ ಅಂಥ ಸಮಸ್ಯೆಗಳು ಬರುವುದಿಲ್ಲ. ಸೊ ಎಲ್ಲ ಮುಟ್ಟಿನ ಸೂತಕ ಏನಪ್ಪ ಅಂದರೆ ಇದೊಂದು ಮನೋವೈಜ್ಞಾನಿಕ ಚಿಂತನೆ. ಹಿಂದಿನ ಕಾಲದಲ್ಲಿ ಸೂತಕ ಅಂತ ಕರಿತಾ ಇದ್ರು. ಅದು ಯಾವ ಸೂತಕವೂ ಅಲ್ಲ. ಇದು ಆಕ್ಚುಲಿ ಹೇಳಬೇಕು ಅಂದರೆ ಋತುಮತಿ ಆದಾಗ, ಮೊದಲ ಥರ ಋತುಮತಿ ಆದಾಗ ಅವರನ್ನು ದೇವ್ರ ಥರ ನೋಡ್ತಾರೆ. ಅದೊಂದು ಶ್ರೇಷ್ಠವಾದ ಕ್ರಿಯೆ. ಪೂಜೆ ಮಾಡೋದು ಇವೆಲ್ಲ ಮಾಡತಕ್ಕಂಥದ್ದೆಲ್ಲ ಒಳ್ಳೆಯದು. ಒಂಥರ ಸಭೆ ಮಾಡೋದು, ಸಮಾರಂಭ ಮಾಡೋದಂದರೆ ಆ ಹೆಣ್ತನವನ್ನು ಹೊಗಳುವುದು, ಗೌರವಿಸುವುದು ಅದರ ಇಂದಿನ ತಂತ್ರ. ಕೆಲವರು ಮಾತ್ರ ಮನೆಯಲ್ಲಿ ಸಪ್ರೇಟಾಗಿ ಇಟ್ಟಿರ್ತಾರೆ, ಅದು ಕೂಡ ಒಳ್ಳೆಯದು. ಸೊ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನೀವು ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ಮನೆಯಲ್ಲಿ ಇದ್ಕೊಂಡೇ ಆರಾಮಾಗಿ ರಿಲ್ಯಾಕ್ಸಾಗಿ ರೆಸ್ಟ್ ಮಾಡಿ, ನೀವೆಲ್ಲ ಆಹಾರ ನಿಯಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಿ, ಆ ಹೆಣ್ಮಗುಗೆ ವಿಶ್ರಾಂತಿಯನ್ನು ಕೊಟ್ಟು ತಿಳುವಳಿಕೆ ಕೊಟ್ಟರೆ ಯಾವ ಸೂತಕವೂ ಇಲ್ಲ. ಸೊ ಇಂದಿನ ಸೂತಕದ ಅರ್ಥ ಅಷ್ಟೇ ಅಲ್ವಾ? ನೋಡಿ, ನಾನು ಇನ್ನೊಂದು ಸರಿ ಹೇಳ್ತೀನಿ. ಮುಟ್ಟಾದ ಹೊಲೆಯೊಳಗೆ ಹುಟ್ಟಿಹದು ಜಗವೆಲ್ಲ, ಮುಟ್ಟಬೇಡೆಂದು ತೊಲಗುವ ಹಾರುವನು, ಹುಟ್ಟಿದನು ಎಲ್ಲಿ ಸರ್ವಜ್ಞ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.